ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ಶುದ್ಧವಾದ ತುಪ್ಪ ಮತ್ತು ಬೆಣ್ಣೆನ ಯಾವ ಥರ ತಯಾರು ಮಾಡ್ಕೊಳ್ತಾ ಅಂತ ತೋರಿಸ್ತಾ ಇದ್ದೀನಿ. ಹಾಲು ಕಾಯಿಸ್ಬಿಟ್ಟು ಫ್ರಿಜ್ಜಲ್ಲಿ ಮಾಡ್ಕೊಳ್ಳಿ. ಫ್ರಿಜ್ಜಲ್ಲಿ ಮಾಡ್ಕೊಂಡು ನಿಮ್ಗೆ ಕೆನೆ ಕಟ್ಟುತ್ತೆ. ಆ ಕೆನೆನ ನೀಟಾಗಿ ತೆಕ್ಕೊಂಬಿಟ್ಟು ಈ ಥರ ಬಾಕ್ಸಲ್ಲಿ ಶೇಖರಿಸಿಟ್ಕೋಬೇಕು. ನಾನಿಲ್ಲಿ 15 ಡೇಸ್ದು ಕೆನೆ ಶೇಖರಿಸಿಟ್ಕೊಂಡು ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ. ಮಿಕ್ಸಿಯಲ್ಲಿ ಜಾರ್ಗೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಬಿಡಿ. ಒಂದು 4-5 ಸುತ್ತು ತಿರ್ಸಿದ್ಮೇಲೆ ಈ ಥರ ಗ್ರೈಂಡ್ ಮಾಡ್ಕೊಂಡು 4-5 ಸುತ್ತು ತಿರ್ಸಿದ್ಮೇಲೆ ಮತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಇನ್ನೂ ಒಂದು 4-5 ಸುತ್ತು ಸುತ್ತಿಸಿದ್ರೆ ಈ ಥರ ನಿಮಗೆ ನೀರೆಲ್ಲ ಕೆಳಗೋಗುತ್ತೆ, ಬೆಣ್ಣೆ ಮಾತ್ರ ಮೇಲೆ ಬರುತ್ತೆ. ಅದನ್ನು ಸ್ವಲ್ಪನೇ ತೆಗೆದ್ಬಿಟ್ಟು ನೀರೆಲ್ಲ ಹಿಂಡ್ಕೊಬಿಡಿ. ಈ ಥರ ನೀರೆಲ್ಲ ತೆಗೆದಿಟ್ಕೊಂಡ್ರೆ ಬೆಣ್ಣೆ ನಿಮಗೆ ಸಿಗುತ್ತೆ. ಯಾವುದೇ ಹೆಪ್ಪಾಗೋ ಅವಶ್ಯಕತೆ ಇಲ್ಲ, ಮಜ್ಜಿಗೆ ಕಡೋ ಅವಶ್ಯಕತೆ ಇಲ್ಲ. ಈ ಥರ ಕೆನೆನೇ ತೆಗೆದ್ಬಿಟ್ಟು ನಾವು ಬೆಣ್ಣೆನ ಮಾಡ್ಕೋಬೋದು. ಈ ಬೆಣ್ಣೆನ ತೆಗ್ದಿರ್ತೀವಲ್ವ, ಈ ನೀರೇನು ವೇಸ್ಟ್ ಆಗೋಲ್ಲ ನಮಗೆ. ಪಾಟಲ್ಲಿ ಗಿಡ ಇರುತ್ತಲ್ವ, ಆ ಗಿಡಗಳ್ಗೆ ಹಾಕ್ಬೋದು. ಚೆನ್ನಾಗಿ ಹೂವು ಬಿಡುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಪಾಟ್ಗೆ ಹಾಕ್ಬಿಡಿ. ಈ ಬೆಣ್ಣೆನ ತುಪ್ಪದ ಥರ ಕಾಯಿಸ್ಕೊಬಿಡಿ. ನನಗೆ ಇಷ್ಟು ಬೆಣ್ಣೆ ಬಂದಿದೆ. ಕಾಯಿಸಿದ್ರೆ ಈ ಥರ ತುಪ್ಪ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.